ಡೈರೆಕ್ಟರ್ ಬಂದಿದ್ರು, ಯಾವುದೇ ಪ್ರಿಕಾಷನ್ಸ್ ಇರಲಿಲ್ಲ ಕಾರ್ಮಿಕರಿಗೆ ಅಂತ ತಗೊಂಡಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರು. ನೀವು ಕೂಡ ಬೆಳಿಗ್ಗೆ ಹೇಳಿದ್ರಿ ಅಧಿಕಾರಿಗಳೆಲ್ಲರೂ ಕೂಡ ಮಾಮೂಲಿ ತಗೊಂಡೋದ್ರಿಂದ ಇಂತಹ ಒಂದು ಘಟನೆಗಳಾಗ್ತಿದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಮಾಮೂಲಿ ಹೋಗ್ತಿದೆ ಅಲ್ಲಿ? ಈಗ ಚಿರತೆ ಸತ್ತೋದಾಗಲೇ ಗರ್ಭಿಣಿ 3 ಮರಿ ಪ್ಲಸ್ ಅದು ಸತ್ತೋದಾಗಲೇ ನಾನು ಹೇಳಿದೆ ಅದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತದೆ. ನೀವು ಕಡಿವಾಣ ಹಾಕಿ ಒಂದು ಪ್ರಾಣಿ ಸತ್ತೋದಾಗಲೂ ಕೂಡ ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಹೇಳಿ ತನಿಖೆಗೆ ಆದೇಶ ಮಾಡಿದ್ರು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿ ಆನ್ಸರ್ ಮಾಡಲಿಲ್ಲ, ಅದ್ರ ಬದಲು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದ್ರು. ಎಷ್ಟು ಮಾಹಿತಿ ಲೀಗಲ್ ನಡೀತಾ ಇದೆ, ಎಷ್ಟು ಮಾಹಿತಿ ಇಲ್ಲೀಗಲ್ ನಡೀತಾ ಇದೆ, ಪ್ರಿಕಾಷನರಿ ಏನು, ಇವೆಲ್ಲ ಕೂಡ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಒಂದೇ ಒಂದು ರಿಪೋರ್ಟು ಕೂಡ ಮಾಡಲಿಲ್ಲ, ಎನ್ಕ್ವೈರಿನೂ ಕೂಡ ಮಾಡಲಿಲ್ಲ. ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳು ಅಲ್ಲೇ ಇರ್ತಾರೆ, ಅವರು ಪ್ರಿಕಾಷನರಿ ನೋಡಬೇಕಾಯ್ತು. ಈಗ ಯಾರೊಬ್ಬ ಸಣ್ಣ ಹುಡುಗನಿಗೂ ಗೊತ್ತಾಗ್ತದೆ ಮೇಲ್ಗಡೆ ಕೆಲಸ ಮಾಡುವಾಗ ಕೆಳಗಡೆ ಎಷ್ಟು ಜನ ಅನಾಹುತ ಆದರೆ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅನ್ನೋದು ಕೂಡ ಒಬ್ಬ ಸಾಮಾನ್ಯ ಹುಡುಗನಿಗೂ ಗೊತ್ತಾಗ್ತದೆ. ಅಷ್ಟು ಅಚಾತುರ್ಯ ಅಲ್ಲಾಗಿದೆ, ದೊಡ್ಡ ದೊಡ್ಡ ಬಂಡೆ ಬಿದ್ದಿದೆ. ಇದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದು. ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ನಿರ್ಲಕ್ಷ್ಯ ಗೊತ್ತಿದ್ದು? ಫಾರೆಸ್ಟ್ ಅವರ, ಮೈನ್ಸ್ ಅವರ, ಪೊಲೀಸ್ ಅವರ, ಇಲ್ಲ ಸ್ಥಳೀಯ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಅಲ್ಲಿ ಯಾವಾಗಲೂ ಇರ್ತಾರೆ, ಅವರೇ ಸೂಪರ್ವಿಷನ್ ಮಾಡ್ತಕ್ಕಂಥದ್ದು. ಅವರು ಅದನ್ನು ನೋಡ್ತಕ್ಕಂಥ ಅಧಿಕಾರಿಗಳು ಫಸ್ಟ್ ಅವರೇನೆ. ಜೊತೆಗೆ ಕ್ರಷ್ ಮಾಲೀಕರು ಕೂಡ ಅದನ್ನು ಜಾಗರೂಕತೆಯಿಂದ ನೋಡಬೇಕಾಗ್ತದೆ. ಕೆಳಗಡೆಯಿಂದ ಮೇಲ್ಗಡೆಗೆ 100-150 ಅಡಿ ಮೇಲೆ ಅದು ಹಿಟಾಚಿಲಿ ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಮಾಹಿತಿ ಮಾಲೀಕನಿಗೆ ಇರಬೇಕಾಗ್ತದೆ, ಕ್ರಷರ್ ಮಾಲೀಕರಿಗೆ ಇರಬೇಕಾಗ್ತದೆ. ಇದು ಕ್ರಷರ್ ಮಾಲೀಕರಲ್ಲಿ ಕೆಲಸ ಮಾಡ್ತಾದ ರಕ್ಷಣೆ ಇದೆಯಲ್ಲ ಅಂತ ಗಮನಿಸಬೇಕಾದದ್ದು ಅಲ್ಲಿಯ ಅಧಿಕಾರಿ, ಮೈನ್ಸ್ ಆ್ಯಂಡ್ ಜಿಯಲ್ ಅಧಿಕಾರಿ. ಇವ್ರದ್ದು ಲೋಪ ಇದೆ, ಮೈನ್ಸ್ ಅವನ ಮಾಲೀಕರದ್ದು ಲೋಪ ಇದೆ. ಈಗ ಅದೆಲ್ಲ ಬಂದೋಬಸ್ತ್ ಮಾಡಬೇಕಾದ್ರೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಈಗ ಮಾಲೀಕ ಎಸ್ಕೇಪ್ ಆಗಿದ್ದಾನೆ, ಬೆಳಗ್ಗೆಯಿಂದ 7 ಗಂಟೆಗೆ ಗೊತ್ತಾದದ್ದು, ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ. ನಾನೇ DOSPಗೆ ಮಾಹಿತಿ ಕೊಟ್ಟಿದ್ದೇನೆ, ಫಸ್ಟ್ ಅವನ್ನ ಅರೆಸ್ಟ್ ಮಾಡಿರಿ, ಅವನಿಂದ ವಸೂಲು ಮಾಡಿ, ಯಾರು ಸತ್ತೋಗಿದ್ದಾರೆ ಅವರು 1 ಕೋಟಿ ಕೊಡಿ ಅಂತೇಳಿ. ಅದನ್ನು ಬಿಟ್ಟು ಇದುವರೆಗೂ ಇನ್ನೂ ಅರೆಸ್ಟ್ ಮಾಡಲಿಲ್ಲ. ಮೈನಿಂಗ್ ಡೈರೆಕ್ಟರ್ ಬಂದಿದ್ರು, ಯಾವುದೇ ಪ್ರಿಕಾಷನ್ಸ್ ಇರಲಿಲ್ಲ ಕಾರ್ಮಿಕರಿಗೆ ಅಂತ ತಗೊಂಡಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರು. ನೀವು ಕೂಡ ಬೆಳಿಗ್ಗೆ ಹೇಳಿದ್ರಿ ಅಧಿಕಾರಿಗಳೆಲ್ಲರೂ ಕೂಡ ಮಾಮೂಲಿ ತಗೊಂಡೋದ್ರಿಂದ ಇಂತಹ ಒಂದು ಘಟನೆಗಳಾಗ್ತಿದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಮಾಮೂಲಿ ಹೋಗ್ತಿದೆ ಅಲ್ಲಿ? ಈಗ ಚಿರತೆ ಸತ್ತೋದಾಗಲೇ ಗರ್ಭಿಣಿ 3 ಮರಿ ಪ್ಲಸ್ ಅದು ಸತ್ತೋದಾಗಲೇ ನಾನು ಹೇಳಿದೆ ಅದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತದೆ. ನೀವು ಕಡಿವಾಣ ಹಾಕಿ ಒಂದು ಪ್ರಾಣಿ ಸತ್ತೋದಾಗಲೂ ಕೂಡ ತನಿಖೆಗೆ ಆದೇಶ ಮಾಡ್ತೀನಿ ಅಂತ